ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಿನ್ನೆ ಡಿಸಿಎಂ ಮನೆಯಲ್ಲಿ ನಾಟಿ ಕೋಳಿ ಸಾರಿನ ಜೊತೆ ಇಡ್ಲಿ ಸವಿದಿದ್ದ ಸಿಎಂ ಸಿದ್ದರಾಮಯ್ಯ ಇಂದು ಮಂಗಳೂರಿನಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಜೊತೆಗೆ ಊಟ ಸವಿದಿದ್ದಾರೆ. ಇದರಿಂದಾಗಿ ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಾಳಗ ಮುಂದುವರೆದಿದ್ಯಾ ಅನ್ನೋ ಗುಸುಗುಸು ಪಿಸುಪಿಸು ಮತ್ತೆ ಶುರುವಾಗಿದೆ. ಇಲ್ಲ ರಾಜಕೀಯ ಚರ್ಚೆನೆ ಮಾಡಲಿಲ್ಲ. ಕುರ್ಚಿ ಕಾಳಗ, ಪಟ್ಟದ ಪಗಡೆಯಾಟ, ನಾಯಕತ್ವ ಬದಲಾವಣೆ, ಗುಸುಗುಸು ಪಿಸು ಮಾತು ದಿನ ದಿನಕ್ಕೂ ಹೆಚ್ಚುತ್ತಲೇ ಇವೆ. ಸಿಎಂ ಡಿಸಿಎಂ ಎರಡೆರಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ನಾವು ಒಗ್ಗಟ್ಟಾಗಿದ್ದೀವಿ, ನಮ್ಮಲ್ಲಿ ಯಾವುದೇ ಗೊಂದಲನೂ ಇಲ್ಲ, ಭಿನ್ನಾಭಿಪ್ರಾಯವೂ ಇಲ್ಲ, ಹೈಕಮಾಂಡ್ ಹೇಳ್ದಂತೆ ನಡ್ಕೊಳ್ತೀವಿ ಅಂತ ಒಗ್ಗಟ್ಟು ಪ್ರದರ್ಶಿಸಿದ್ರು. ನಾವಿಬ್ರು ಬ್ರದರ್ಸ್ ಅಂತಲೂ ಸಂದೇಶ ರವಾನಿಸಿದ್ರು. ಇದರಿಂದ ಕಾಂಗ್ರೆಸ್ ಮನೆಯಲ್ಲಿನ ಕ್ರಾಂತಿಯ ಜ್ವಾಲೆ ತಣ್ಣಗಾಯಿತು ಅಂತಾನೆ ಹೇಳಲಾಗ್ತಿತ್ತು. ಆದ್ರೆ ನೆನೆ ಡಿಸಿಎಂ ಡಿಕೆ ಮನೆಯಲ್ಲಿ ನಾಟಿ ಕೋಳಿ ಸಾರು ಸವಿದಿದ್ದ ಸಿಎಂ ಸಿದ್ದರಾಮಯ್ಯ ಇಂದು ಮಂಗಳೂರಿನಲ್ಲಿ ಆಯೋಜಿಸಲಾಗಿದ್ದ ನಾರಾಯಣಗುರು ಗಾಂಧಿ ಸಂವಾದ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಜೊತೆಗೆ ಊಟ ಸವಿದಿದ್ದಾರೆ. ಇದರಿಂದಾಗಿ ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕಾಳಗ ಮುಂದುವರೆದಿದೆಯಾ ಅನ್ನೋ ಗುಸುಗುಸು ಪಿಸು ಮಾತು ರಾಜಕೀಯ ವಲಯದಲ್ಲಿ ಶುರುವಾಗಿವೆ. ನಿನ್ನೆ ಡಿಕೆ ಜೊತೆ ಸಿಎಂ ಬ್ರೇಕ್ಫಾಸ್ಟ್, ಇಂದು ಕೆಸಿವಿ ಜೊತೆ ಲಂಚ್. ನಾಟಿ ಕೋಳಿ ಸಾರಿನಲ್ಲಿ ರಾಜಕೀಯದ ಖಾರ ಮಸಾಲೆ. ವೇಣುಗೋಪಾಲ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಮುಂದೆ ಅಹಿಂದ ನಾಯಕರು ಬಲ ಪ್ರದರ್ಶನ ಮಾಡಿದ್ದಾರೆ. ಮಂಗಳೂರಿನಲ್ಲಿ ಬೀಡು ಬಿಟ್ಟಿದ್ದ ಇಡೀ ಅಹಿಂದ ನಾಯಕರ ದಂಡೆ ಒಗ್ಗಟ್ಟಿನಿಂದ ಇದ್ದೀವಿ ಅನ್ನೋ ಸಂದೇಶ ಸಾರಿದ್ದಾರೆ. ವೇಣುಗೋಪಾಲ್ ಜೊತೆ ಸುಮಾರು 15 ನಿಮಿಷಕ್ಕೂ ಹೆಚ್ಚು ಕಾಲ ಸಿದ್ದರಾಮಯ್ಯ ಮಾತುಕತೆ ನಡೆಸಿದ್ದಾರೆ. ಇದಾದ ಬಳಿಕ ಅಹಿಂದ ನಾಯಕರಾದ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್, ದಿನೇಶ್ ಗುಂಡೂರಾವ್, ಜಮೀರ್, ಪರಮೇಶ್ವರ್, ಸ್ಪೀಕರ್ ಯುಟಿ ಖಾದರ್ ಊಟದ ರಾಜಕೀಯದಲ್ಲಿ ಭಾಗಿಯಾಗಿದ್ರು. ಮಂಗಳೂರಿನ ಕಾವೇರಿ ಗೆಸ್ಟ್ ಹೌಸ್ನಲ್ಲಿ ಭರ್ಜರಿ ನಾನ್ ವೆಜ್ ಸವಿತಾ ವೇಣುಗೋಪಾಲ್ ಜೊತೆ ಸಿಎಂ ಬಿಸಿ ಬಿಸಿ ಚರ್ಚೆ ನಡೆಸಿದ್ರು. ಇನ್ನು ಲಂಚ್ ಮೀಟಿಂಗ್ ನಲ್ಲಿ ಇವತ್ತು ಕೂಡ ಸಿಎಂ ಇಷ್ಟದ ನಾಟಿ ಕೋಳಿ ಸಾರು, ನೀರ್ದೋಸೆ, ಅಂಜಲ್, ಕಾಣೆ ಸೇರಿದಂತೆ ವಿವಿಧ ಬಗೆಯ ಮೀನುಗಳ ಫ್ರೈ ಮಾಡಲಾಗಿತ್ತು. ಸಿಎಂ ಲಂಚ್ ಮೀಟಿಂಗ್ ಆಗಿ ವಿಶೇಷವಾದ ಖಾದ್ಯಗಳನ್ನು ಓಷನ್ ಪರ್ಲ್ ಹೋಟೆಲ್ ಅವರು ತಯಾರಿಸುವಂತಹ ಇಲ್ಲಿ ಖಾದ್ಯಗಳನ್ನೆಲ್ಲ ತಯಾರಿಸಿಟ್ಟಿರುವಂಥದ್ದು ಊಟ ಇಲ್ಲಿ ತಯಾರಾಗಿರೋದನ್ನ ನೋಡ್ಬೋದಾಗಿದೆ. ಅಂದರೆ ಮಂಗಳೂರು ಫೇಮಸ್ ಆದಂತಹ ಅಂಜಲ್ ಫಿಶ್ ನೋಡ್ಬೋದಾಗಿದೆ. ಅಂಜಲ್ ಫಿಶ್ ಫ್ರೈ ಮತ್ತು ಬೇರೆ ಬೇರೆ ಖಾದ್ಯಗಳನ್ನೆಲ್ಲವನ್ನು ಕೂಡ ಇಲ್ಲಿ ತಯಾರು ಮಾಡಿರುವಂಥದ್ದು. ಸೊ ಇಲ್ಲಿ ಸಾಕಷ್ಟು ಖಾದ್ಯಗಳನ್ನು ಈಗ ಎಲ್ಲ ರೀತಿಯಲ್ಲಿ ತಯಾರು ಮಾಡ್ಕೊಂಡಿರುವಂಥದ್ದು. ವೇಣುಗೋಪಾಲ್ ಜೊತೆಗಿನ ಲಂಚ್ ಮೀಟಿಂಗ್ ವೇಳೆ ರಾಜಕೀಯ ಚರ್ಚೆನೇ ಆಗಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಭೇಟಿ ಆಗಿದ್ವಲ್ಲ, ರಾಜಕೀಯ ಮಾತಾಡಲಿಲ್ಲ. ಇಲ್ಲ ರಾಜಕೀಯ ಚರ್ಚೆನೆ ಮಾಡಲಿಲ್ಲ. ಲಂಚ್ ಪಾಲಿಟಿಕ್ಸ್ ಒಂದ್ ಕಡೆ ಆದ್ರೆ ಇದಕ್ಕೂ ಮುನ್ನವೇ ಮಂಗಳೂರಿನಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದವು. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಸಮ್ಮುಖದಲ್ಲೇ ಇವತ್ತು ಸಿಎಂ ಪರ ಒಂದು ಬಣ, ಡಿಸಿಎಂ ಡಿಕೆ ಪರ ಒಂದು ಬಣ ಜಿದ್ದಿಗೆ ಬಿದ್ದು ಶಕ್ತಿ ಪ್ರದರ್ಶನ ಮಾಡಿದ್ರು. ಏರ್ಪೋರ್ಟ್ನಿಂದ ವೇಣುಗೋಪಾಲ್ ಹೊರಬರ್ತಾ ಇದ್ದಂತೆ ಡಿಕೆ ಆಪ್ತ ಮಿಥುನ್ ರೈ ಸೇರಿ ಬೆಂಬಲಿಗರು ಡಿಕೆ ಪರ ಘೋಷಣೆಗಳನ್ನ ಕೂಗಿದ್ರು. ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿದ್ರಿಂದ ತಳ್ಳಾಟ ನೂಕಾಟ ಉಂಟಾಯಿತು. ಏರ್ಪೋರ್ಟ್ನಿಂದ ಎಕ್ಸಿಟ್ ಆಗಲು ವೇಣುಗೋಪಾಲ್ ಹರಸಾಹಸ ಪಡುವಂತಾಯಿತು. ಇದಕ್ಕೂ ಮುನ್ನ ಮಂಗಳೂರು ಏರ್ಪೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಪರ ಘೋಷಣೆಗಳು ಮಾರ್ದನಿಸಿತು.
ಗೃಹ ಸಚಿವ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಜಮೀರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿ ಹಲವು ನಾಯಕರ ಜೊತೆ ಸಿಎಂ ಏರ್ಪೋರ್ಟ್ನಿಂದ ಹೊರಗೆ ಬರ್ತಿದ್ದಂತೆ ಎಂಎಲ್ಸಿ ಐವಾನ್ ಡಿಸೋಜಾ ನೇತೃತ್ವದಲ್ಲಿ ಸೇರಿದ್ದ ಬೆಂಬಲಿಗರು ಸಿದ್ದು ಸಿದ್ದು ಪೂರ್ಣಾವಧಿ ಸಿಎಂ ಸಿದ್ದು ಅಂತ ಜೈಕಾರ ಹಾಕಿದರು. ತಮ್ಮ ಬೆಂಬಲಿಗರ ಘೋಷಣೆ ಬಗ್ಗೆ ಪ್ರತಿಕ್ರಿಯಿಸಿದ ಡಿಕೆ, ಕೆಲವರು ಡಿಕೆ ಅಂತಾರೆ, ಕೆಲವರು ಸಿದ್ದು ಸಿದ್ದು ಅಂತಾರೆ, ಇನ್ ಕೆಲವರು ರಾಹುಲ್ ರಾಹುಲ್ ಅಂತಾರೆ ಅಂದ್ರು. DK is going on last 10 years. There is not nothing new in it. When people started speaking on Modi, people are speaking on DK. Some people speak on Rahul. Some speak on take Sidhu. There is nothing wrong in it. What is there? ರಾಜಕೀಯ ನಾಯಕರು ಶಾಂತಿ ಮಂತ್ರ ಜಪಿಸ್ತಿರೋದು ಮೇಲ್ನೋಟಕ್ಕೆ ಕಾಣ್ತಿರೋ ಸತ್ಯ. ಆದ್ರೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಬೆಂಬಲಿಗರು ಮಾತ್ರ ಕ್ರಾಂತಿ ತಂತ್ರ ಅನುಸರಿಸುತ್ತಿದ್ದಾರೆ. ಇದು ಪಗಡೆಯಾಟದ ಮತ್ತೊಂದು ದಾಳವ ಅನ್ನೋದು ಸದ್ಯ ಹುಟ್ಟಿರೋ ಪ್ರಶ್ನೆ. ಅಶೋಕ್ ಜೊತೆ ಪೃಥ್ವಿ, TV9 ಮಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.